ಹುಬ್ಬಳ್ಳಿಯಲ್ಲಿ ಹುಟ್ಟಿಕೊಂಡಿದ್ದಾನೆ ಮತ್ತೊಬ್ಬ ಸಮೀರ್. ಗಾಂಜಾ ಕೊಟ್ಟು ಲವ್ ಜಿಹಾದ್ ಮಾಡ್ತಿದ್ದ ಯುವಕ. ವೆರಿ ಸ್ಟ್ರಿಕ್ಟ್ ಆಫೀಸರ್, ಖಡಕ್ ಆಫೀಸರ್, ಪೊಲೀಸ್ ಕಮಿಷನರ್ ಆಗಿರುವ ಶಶಿಕುಮಾರ್ ಇರೋ ಹುಬ್ಬಳ್ಳಿ ಧಾರವಾಡ ಕಣ್ರಿ. ಹೀಗಿದ್ರು ಇವರ ಮೂಗು ಕೆಳಗೆ ಗಾಂಜಾ ಹಾಗೂ ಲವ್ ಜಿಹಾದ್, ಧೋಕಾ, ಕೊಲೆ, ಕಳ್ತನ, ಸುಲಿಗೆ ಎಲ್ಲವೂ ನಡೆಯುತ್ತಿದೆ. ಒಂದೆಡೆ ಪೊಲೀಸರು ಅವಳಿ ನಗರದಲ್ಲಿ ಗಾಂಜಾ ಫುಲ್ ಕಂಟ್ರೋಲ್ ಇದೆ ಅಂತ ಪರೇಡ್ ಮಾಡ್ತಾರೆ. ಆದ್ರೆ ಈಗ ಸಿಕ್ಕಿರುವ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ಎಂತವರು ಬೆಚ್ಚ ಬೀಳ್ಬೇಕು ಕಣ್ರಿ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಆಯ್ತು, ಇದೀಗ ಗಾಂಜಾ ಬಾಯ್ ಸಮೀರ್ ಸರ್ದಿ. ಏನಾಗ್ತಿದೆ ಈ ಅವಳಿ ನಗರ ಹುಬ್ಬಳ್ಳಿ ಧಾರವಾಡಕ್ಕೆ? ಮಹನೀಯರ ನಾಡಿನ ಹೆಸರು ಹಾಳಾಗ್ತಿರೋದ್ಯಾಕೆ? ಒಂದ್ ಕಾಲದಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಸಂಪ್ರದಾಯಸ್ಥರ ಊರು ಅಂತ ಹೇಳ್ತಾ ಇದ್ರು ಕಣ್ರಿ. ಅದ್ಯಾವಾಗ ಛೋಟಾ ಮುಂಬೈ ಅಂತ ಹೆಸರು ಬಿತ್ತೋ ಆಗ್ಲೇ ನೋಡಿ ಇಲ್ಲಿ ನಡೆಯಬಾರದೆಲ್ಲ ನಡೆಯೋಕೆ ಶುರುವಾಗಿದೆ. ಸದ್ಯ ಮ್ಯಾಟರ್ಗೆ ಬಂದ್ಬಿಡೋಣ. ಹೀಗೆ ಸ್ಟೇಷನ್ ಮುಂದೆ ಜನರು ಹೋಗಿ ಗಲಾಟೆ ಮಾಡ್ತಿದ್ದಾರೆ. ಆತನನ್ನ ಬಂಧಿಸಬೇಕು, ಇಲ್ದೆ ಹೋದ್ರೆ ಹೋರಾಟ ನಿಲ್ಸಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಮಾಡಿ ನಿಮ್ಗೆ ಹೇಳ್ತೀನಿ, ನಾವು ಕೇಳಿಸಿರ ನಾವು ರಸ್ತೆ ಬಂದ್ ಮಾಡಿಲ್ಲ. ಮೊನ್ನೆದ್ದು ಸ್ಟೇಷನ್ ಮೇಲೆ ನಾವು ಯಾವುದೇ ರೀತಿಯಿಂದ ಇದ್ರ ಒಳಗ ಕೆಜಿ ಹಳ್ಳಿ ಡಿಜೆ ಒಳಗ ಕಲ್ಲು ಎಸೆದ್ರು, ಆಮೇಲೆ ಅವರು ಬೆಂಕಿ ಹಚ್ಚಿದ್ರು, ಗಲಾಟೆ ಮಾಡಿದ್ರು. ಆ ರೀತಿ ನಾವು ಮಾಡ್ಲಿಕ್ಕೆ ಬಂದಿಲ್ಲ. ನಮ್ಮ ಹಿಂದೂ ಸಮಾಜ ಬಹಳ ಶಾಂತ ಐತಿ, ನಿಮಗೂ ಗೊತ್ತೈತಿ ಯಾವ ರೀತಿ ಶಾಂತ ಐತಿ ಅಂತ. ನಾನು 100% ಅದ್ರ ಬಗ್ಗೆ ಯಾವುದನ್ನು ಅಲ್ಲಿಗಳಿತಾ ಇಲ್ಲ. ನಾನು ಹೇಳ್ತೇನೆ ರೆಸ್ಪೆಕ್ಟ್ಫುಲಿ ಒಳಗಡೆ ಕೂತ್ಕೊಳ್ಳೋದೇನೋ ಅಭ್ಯಂತರ ಇಲ್ಲ. ತೊಲಗಿಸಿ ತೊಲಗಿಸಿ ಹಾಗಾದ್ರೆ ಆಗಿದ್ದೇನ್ ಗೊತ್ತಾ? ಇಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬ ಸಮೀರ್ನ ಲವ್ ಜಿಹಾದ್ ಆಚೆ ಬಂದಿದೆ. ಹುಬ್ಬಳ್ಳಿಯ ಅಶೋಕ್ ನಗರ್ ಪೊಲೀಸ್ ಠಾಣೆ ಎದುರು ಕಂಡು ಬಂದ ದೃಶ್ಯ ಕಂಡ್ರಿ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಮುಸ್ಲಿಂ ಯುವಕನನ್ನ ಈ ಕೂಡಲೇ ಅರೆಸ್ಟ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಮುಸ್ಲಿಂ ಯುವಕನ ಮೊಬೈಲ್ ವಶಕ್ಕೆ ಪಡೆದ ಹಿಂದೂಗಳು. ಮೊಬೈಲ್ ನಲ್ಲಿವೆ ಲವ್ ಜಿಹಾದ್ಗೆ ದೊಡ್ಡ ಸಾಕ್ಷಿ. ಹುಬ್ಬಳ್ಳಿಯ ಮುಸ್ಲಿಂ ಯುವಕನ ಮೊಬೈಲ್ ಅನ್ನ ಹಿಂದೂ ಕಾರ್ಯಕರ್ತರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್ ಫೋಟೋ ಗ್ಯಾಲರಿ ತೆಗೆದು ನೋಡಿದ್ರೆ ಅವುಗಳಲ್ಲಿತ್ತು ಸಾಕಷ್ಟು ಬೆಚ್ಚಿ ಬೀಳಿಸುವ ವಿಡಿಯೋಗಳು ಮತ್ತು ಫೋಟೋಗಳು. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಒಂದು ದೇವಿ ಸ್ವರೂಪ ಇದ್ದಾರೆ. ಅವರನ್ನ ಅಡ್ಡದಾರಿ ಹಿಡಿಸುವಂತದ್ದು, ಅವರನ್ನ ಗಾಂಜಾ ನಿಶೆಗಳನ್ನಾಗಿ ಮಾಡುವಂತದ್ದು, ಅವರ ದಾರಿ ತಪ್ಪಿಸುವಂತ ಕೆಲಸವನ್ನ ಜಿಹಾದಿಗಳು ಮಾಡ್ತಾ ಇದ್ದಾರೆ. ಬಂಧಿಸಿ ಬಂಧಿಸಿ ಹಿಂದೂ ಹುಡುಗಿಯರೊಂದಿಗೆ ಚಕ್ಕಂದ, ಗಾಂಜಾ ಕೊಟ್ಟು ಬಲೆಗೆ ಬೀಳಿಸ್ತಿದ್ದ ಯುವಕ. ಎಸ್, ಮೊಬೈಲ್ ಗ್ಯಾಲರಿಯಲ್ಲಿ ಸಾಕಷ್ಟು ಹಿಂದೂ ಹುಡುಗಿಯರ ಫೋಟೋಗಳಿವೆ. ಅಲ್ಲದೆ ಈತನ ಕೈಯಲ್ಲಿ ಗಾಂಜಾ ಎಲೆಗಳಿವೆ ಕಣ್ರಿ. ಹಿಂದೂ ಹುಡುಗಿಯರಿಗೆ ಗಾಂಜಾ ಕೊಟ್ಟು ನಶೆ ಇರಿಸುವಂತೆ ಮಾಡ್ಬಿಡ್ತಿದ್ದ. ಯುವತಿಯರನ್ನ ಪಾರ್ಟಿ ಮಾಡಲು ಕರ್ಕೊಂಡು ಹೋಗ್ತಿದ್ದ. ಅಲ್ಲಿಯೇ ಹಿಂದೂ ಯುವತಿಯರಿಗೆ ಗಾಂಜಾ ನೀಡ್ಬಿಡ್ತಿದ್ದ. ಗಾಂಜಾ ನಶೆಯಲ್ಲಿ ಯುವತಿಯರು ಮೈ ಮರೆಯುತ್ತಿದ್ರು. ನಶೆಯಲ್ಲಿದ್ದ ಯುವತಿಯರನ್ನ ರೂಮ್ಗೆ ಕರ್ಕೊಂಡು ಹೋಗಿ ಎಲ್ಲವೂ ಮುಗಿಸ್ಬಿಡ್ತಿದ್ದ. ಕೂಡಲೇ ಯಾರು ಆ ಅಪರಾಧನ ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರ್ಯ ಯಾರಿದ್ದಾರೆ ಮತ್ತು ಅವನ ಮನಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಅವನ ಮೊಬೈಲ್ ಲೊಕೇಶನ್ ತಗೋಬೇಕಂದ್ರೆ ಮೊಬೈಲ್ ಅನ್ನ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಸ್ತಗಿರಿ ಮಾಡುವಲ್ಲಿ ಮತ್ತು ಅವನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಕೂಡಲೇ ನಾವು ಯಾವುದೇ ವಿಳಂಬ ಮಾಡಲಾರ್ದೇನೆ ಯಾರು ಅಪರಾಧವನ್ನ ಮಾಡಿದ್ದಾರೆ, ಯಾರು ಈ ರೀತಿಯಾದಂಥ ಗಾಂಜಾ ಸೇವನೆ ಮತ್ತು ಹೆಣ್ಣು ಮಕ್ಕಳ ಒಂದು ಅವ್ರ ಅಶ್ಲೀಲ ಫೋಟೋಗಳನ್ನ ತೆಗೆಯೋದು, ಅವ್ರ ಜೊತೆ ಇರತಕ್ಕಂಥ ಫೋಟೋಗಳು ಏನದಾವ ಅಂತವ್ರ ಮೇಲೆ ಕಠಿಣ ಕ್ರಮ ತಗೊಳ್ಕೊತೇವೆ. ಯಾವುದೇ ಭೇದ ಭಾವ ಇಲ್ಲಾರದೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಹಿಂದೂ ಹುಡುಗಿಯರೇ ಈತನ ಟಾರ್ಗೆಟ್. ಬೇಕಂತಲೇ ಈ ಸಮೀರ್ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ನೋಡಿ. ನಿತ್ಯವೂ ಯುವತಿಯರಿಗೆ ಸ್ವಲ್ಪ ಗಾಂಜಾ ಕೊಟ್ಟು ಅವರನ್ನ ಗಾಂಜಾ ವ್ಯಸನಿ ಮಾಡ್ಬಿಟ್ಟಿದ್ದ. ಅವರೊಟ್ಟಿಗೆ ಮೋಜು ಮಸ್ತಿ ಮಾಡ್ತಿರುವ ಸಾಕಷ್ಟು ಫೋಟೋಗಳು ಮತ್ತು ವಿಡಿಯೋಗಳು ಗ್ಯಾಲರಿಯಲ್ಲಿವೆ.
ತೊಲಗಿಸಿ ತೊಲಗಿಸಿ. ಈ ಎಲ್ಲವನ್ನ ನೋಡಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈತನ ವಿರುದ್ಧ ಸಿಡಿದೆದ್ದಿದ್ದಾರೆ. ಈತನ ವಿರುದ್ಧ ಎಫ್ಐಆರ್ ಆಗ್ಲೇಬೇಕು, ಈತನ ವಿರುದ್ಧ ಎಫ್ಐಆರ್ ಆದರೆ ಮಾತ್ರ ಈ ಹೋರಾಟ ಕೈಬಿಡುವುದಾಗಿ ಹೇಳಿಕೊಂಡ್ರು. ಪೊಲೀಸರು ಪ್ರತಿಭಟನಾಕಾರರ ಜೊತೆ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಹಿಂದೂ ಕಾರ್ಯಕರ್ತರು ಮಾತ್ರ ಹಠಕ್ಕೆ ಬಿದ್ದವರಂತೆ ಎಫ್ಐಆರ್ ಕಾಪಿ ಕೈಗೆ ಕೊಟ್ಟಾಗ್ಲೇ ಹೋಗ್ತೀವಿ ಅಂತ ಹೇಳಿದ್ರು ಕಣ್ರಿ. ನಿಮ್ ಮೇಲೆ ಸರ್ ವಿಶ್ವಾಸ ಐತಿ ನಮಗೇನಿಲ್ಲ. ಬ್ಯಾಡ ನಾವು ಸರ ನೋಡ್ರಿ, ದೇಶದೊಳಗ ಸಂವಿಧಾನ ಒಳಗ ಕಾನೂನು ಐತಿ, ನಮ್ಗ ಹೋರಾಟ ಮಾಡ್ಲಿಕ್ಕೆ ಕಾನೂನು ಐತಿ. ನಾವು ಕಾಂಪೌಂಡ್ ಹೊರಗಡೆ ಕುತ್ಕೊಂಡಿದ್ದೇವೆ, ಸ್ಟೇಷನ್ ಹೊರಗಡೆ. ನಾವು ನ್ಯಾಯ ಕೇಳ್ಬೇಕೋ ಕೇಳಬಾರ್ದು? ಇಡೀ ರಾಜ್ಯದೊಳಗೆ ಇಡೀ ದೇಶದೊಳಗೆ ಏನ್ ನಡೀತಾ ಇದೆ ಗೊತ್ತಿದೆ. ಒಂದು ಹುಬ್ಬಳ್ಳಿ ಇವತ್ತು ಇಡೀ ದೇಶಕ್ಕೆ ಒಂದು ವಿಷಯ ಕೊಟ್ಟಿದೆ, ಏನಂತೇಳಿ ಲವ್ ಜಿಹಾದ್ ಯಾವ ರೀತಿ ನಡೀತಾ ಇದೆ. ಭಯನೇ ಇಲ್ರಿ, ಕಾನೂನು ಭಯ ಇಲ್ಲ ಅವ್ರಿಗೆ. ಹುಬ್ಬಳ್ಳಿಯಲ್ಲಿ ಗಾಂಜಾನೇ ಇಲ್ಲ ಅಂತ ಹೇಳುವ ಅಧಿಕಾರಿಗಳು ಇದೀಗ ಇದಕ್ಕೆ ಏನಂತೀರಿ? ಹಾಗಾದ್ರೆ ಈ ಹದಿಹರಿಯದವರಿಗೆ ಗಾಂಜಾ ಎಲ್ಲಿಂದ ಸಿಗ್ತಿದೆ? ಇಷ್ಟೊಂದು ಸಂಖ್ಯೆಯಲ್ಲಿ ಗಾಂಜಾ ತಂದು ಕೊಡ್ತಿರೋರು ಯಾರು? ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಅಲ್ಲದೆ ಪದೇ ಪದೇ ಹಿಂದೂ ಹುಡುಗಿಯರೇ ಮೋಸ ಹೋಗ್ತಿರೋದ್ಯಾಕೆ? ಎಷ್ಟೇ ಸಲ ಹೇಳಿದ್ರು ಹಿಂದೂ ಹುಡುಗಿಯರ ಮಾತ್ರ ಬುದ್ಧಿ ಬರ್ತಿಲ್ಲ ಅನ್ನೋದು ವಿಷಾದಕರ ಸಂಗತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.